Hi, hello, good morning. Welcome back to my channel. Yes, weekend ಏನಪ್ಪ ಮಾಡೋದು ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಸೊ ಇವತ್ತು ನಾವು ಟ್ರೆಕ್ಕಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಂಡ್ ನನ್ನ ಜೊತೆ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ. ಆ್ಯಂಡ್ ಇವಾಗ ನಾವು ತಿಂಡಿ ಮಾಡೋಣ ಅಂದ್ಬಿಟ್ಟು ಬಿಡದಿಯಲ್ಲಿದ್ದೀವಿ. ಬಿಡದಿ ತಟ್ಟೆ ಇಡ್ಲಿ ತಿನ್ಕೊಂಡು ಹೊರಡೋಣ ಅಂತ. ಆ್ಯಂಡ್ ನನ್ನ ಜೊತೆ ಯಾರ್ಯಾರು ಬಂದಿದ್ದಾರೆ ಅಂತಲೂ ತೋರಿಸ್ತೀನಿ. ಕೀಪ್ ವಾಚಿಂಗ್. ನಾವಿವಾಗ ಶಿವಸಾಗರ್ ಬಿಡದಿ ಬಿಸಿ ತಟ್ಟೆ ಇಡ್ಲಿ ಇಲ್ಲಿಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಆದರೂ ಸ್ವಲ್ಪ ಸ್ಟ್ರೆಂತ್ ಬೇಕಲ್ವಾ ಬೆಟ್ಟ ಹತ್ತಕ್ಕೆ. ಸೊ ತಿನ್ಕೊಂಡು ಹೊರಡೋಣ ಅಂತ ಬನ್ನಿ ಹೋಗೋಣ. ಬಿಸಿ ಬಿಸಿ ತಟ್ಟೆ ಇಡ್ಲಿ, ಕೆಂಪು ಚಟ್ನಿ. ನಾವು ಇವಾಗ ಆಲ್ಮೋಸ್ಟ್ ಟೆಂಪಲ್ ಹತ್ರ ಬಂದಿದ್ದೀವಿ. ಇವಾಗ ಆರ್ಚ್ ಎಂಟ್ರಿ ಆಗ್ತಾ ಇದ್ದೀವಿ. ಲೆಟ್ಸ್ ಗೋ. ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಇದು ಈ ಟೆಂಪಲ್ಗೆ. ಆ್ಯಕ್ಚುಲಿ ಟೆಂಪಲ್ಗೆ ಹೋಗ್ತಲ್ಲ, ಟ್ರೆಕ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಏನೇ ಹೇಳಿ ವಿಲೇಜ್ ವೈಬ್ಸ್ ಸೂಪರ್ ಆಗಿದೆ ಅಲ್ವಾ. ಲೈಕ್ ವೆದರ್ಗೂ ಈ ವಿಲೇಜ್ ವೈಬ್ಸ್ಗೂ ಸಕ್ಕತ್ತಾಗಿ ಅನಿಸ್ತಾ ಇದೆ. ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಇನ್ನೊಂದು 2 minutes ಅನ್ಸುತ್ತೆ. ಐ ಥಿಂಕ್ ಬೆಟ್ಟ ಕಾಣಿಸ್ತು ನಮಗೆ. ಇನ್ನೊಂದು 2 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಆ ಕಡೆನೇ ದಾರಿ ಇನ್ಸುತ್ತೆ. ಏನದು ನೀನು ಇರುವಿತ್ತು. ಕೇಳಿ ಎಲ್ಲಿ ಅಂತ. ಬೆಟ್ಟ ಹೆಂಗ್ ಹೋಗ್ಬೇಕು? ಏನ್ ಬೇಡ, ಪೂಜೆ ಮಾಡ್ಸಲ್ಲ ಗಾಡಿ ಹಾಕ್ಬೋದಾ? ಆ್ಯಂಡ್ ನನ್ನ ಜೊತೆ ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ. ಆ್ಯಕ್ಚುಲ್ ವಾಟರ್ ತಗೊಳ್ತಾ ಇದ್ದಾರೆ. ಆ್ಯಂಡ್ ಶಾಲಮ್ ಸ್ಟೋನ್, ನಿಧಿಕರ್, ಆ್ಯಂಡ್ ನಮ್ಮ ಜೊತೆ ಇವತ್ತು ಹೊಸ ಹುಡುಗಿ ಬಂದಿದ್ದಾರೆ ನೋಡಿ, ಜಿಯಾ ಅಂತ. ಆ್ಯಂಡ್ ಇದೇ ಬೆಟ್ಟ ಸ್ಟಾರ್ಟ್ ಮಾಡಬೇಕು. ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಈ ಬೆಟ್ಟಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು. ಎಲ್ಲರೂ ಹೇಳೋ ಪ್ರಕಾರ ಒಂದು 1/4 ಗಂಟೆ 20 ನಿಮಿಷದಲ್ಲಿ ಹತ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ನಾವು ತಿಂಡಿ ತಿನ್ಕೊಂಡು ಹೊರಟಿದ್ದೀವಿ. ಐ ಥಿಂಕ್ ನೋಡಬೇಕು, ನನಗಂತೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಅಲ್ವಾ ಬರ್ತಾ ಇರೋದು. ಇವ್ರು ಹೇಳೋ ಪ್ರಕಾರ 1/4 ಗಂಟೆಗೆಲ್ಲ ಹತ್ಬೋದು ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ. 750 ಸ್ಟೆಪ್ಸ್ ಇದೆಯಂತೆ, ಅದ್ರ ಮೇಲೆ ಬೆಟ್ಟ ಹತ್ತಬೇಕಂತೆ. ಇವಾಗ ಹೊಸ ಹೇಳ್ತಾ ಇದ್ದಾರೆ ಹೊಸದಾಗಿ. ಬಟ್ ಪರವಾಗಿಲ್ಲ, ಶಿವಗಂಗೆ ಆ ಬೆಟ್ಟಗಳೇ ಹತ್ತಿದ್ದೀವಿ. ಇದನ್ನು ಹತ್ತೋಣ ಬನ್ನಿ. ಅಲ್ಲೆಲ್ಲ ಮೇನ್ ರೋಡಲ್ಲಿ ಹೋಗ್ತಾವ್ರೆ. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಶೂ ಅಲೋ ಇಲ್ವಂತೆ, ಗೊತ್ತಿರಲಿಲ್ಲ. ಪ್ಯಾಂಟ್ ಬೇರೆ ನಮ್ಗೆ ಸಿಕ್ಕಾಪಟ್ಟೆ ಉದ್ದ ಇದೆ, ಫೋಲ್ಡ್ ಮಾಡೋಕ್ಕೂ ಆಗಲ್ಲ. ಸಖತ್ ಬೇಜಾರಾಗ್ತಾ ಇದೆ. ಪ್ಯಾಂಟು
ಮಾಡೋದು? ರಬ್ಬರ್ ಬ್ಯಾಂಡ್ ಇದ್ರೆ ಏನಾದರೂ ಹಾಕಿ ಇದು ಮಾಡ್ಬೋದು. ಏನೇನೋ ಮಾಡ್ತಾ ಇದೀನಿ, ಬಟ್ ಈ ಪ್ಯಾಂಟ್ಸ್ ಎಲ್ಲ ಕೂರಲ್ಲ. ಏನು ಮಾಡೋದು ಅಂತ ಗೊತ್ತಿಲ್ಲ. ಇದು ನಿಮ್ದೇನಾ ಸೈಜು? ಏನು ಮಾಡೋದು ಈಗ? ಈ ಪ್ಯಾಂಟ್ ಸೈಜ್ ನಿಮ್ದೇನಾ ಅಥವಾ ಏನು? ಏನು ಮಾಡೋದು ಇವಾಗ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಕಟ್ ಮಾಡ್ಬಿಡೋಣ, ಅದು ಕಟ್ ಮಾಡ್ಬಿಡೋಣ. ಚಾಕ್ಲೇಟ್ ಇದು ಇಸ್ಕೊಳ್ಳಿ ಅಲ್ಲಿ. ಇಲ್ಲ ಸಾರಿ ಹಾಕೊಂಡು ಬರ್ತಿದ್ದೆ. ಸಾರಿ ಹಾಕೊಂಡ್ಬಿಟ್ಟಿದ್ರೆ ಇನ್ನು ಹಿಂಗೆ ಹೇಳಿ. ಹಾಕೊಂಡು ಬಂದಿದ್ವಾ? ಕಪ್ಪೆನ ಏನದು? ಕಪ್ಪೆನ ಮೀನಾ? ಈ ತರ ಇರ್ತ ಕಪ್ಪೆ ಬಾಲ ಅಲ್ಲ? ಸರಿ, ಏನ್ ಗೊತ್ತಾ, ಹಿಂಗ್ ಕಲ್ ಜೋಡ್ಸಿದ್ರೆ ಮನೆ ಕಟ್ತಾರೆ ಅಂತ. ಅದಕ್ಕೆ ಕಲ್ ಜೋಡ್ಸೋದು. ಎಷ್ಟು ಅದು ಎಷ್ಟು ಕಲ್ ಜೋಡ್ಸಿರ್ತೀವೋ ಅಷ್ಟು ಫ್ಲೋರ್ ಕಟ್ತಾರೆ ಅಂತ. ನಿಜ ನಿಜ. ಅದು ನಾನು ತಿರುಪತಿಲಿ ಕಟ್ಟಿದ್ದೆ, ಹಂಗೆ ಮನೆ ಕಟ್ಟಿದ್ದೆ. ಇವಾಗ ಡ್ಯಾನ್ಸ್ ಕ್ಲಾಸ್ ಕಟ್ಸ್ತಿದ್ದೀರಲ್ಲ, ಕಟ್ಬಿಡಿ. ಬೇಸ್ಮೆಂಟ್ ಫೌಂಡೇಶನ್ ಎಷ್ಟಡಿ ಹಾಕಿದ್ರಿ? ಕೆಳಗಡೆ ದಪ್ಪ ಕಲ್ಲು ಇಟ್ಬಿಡೋದು. ಇದು ಅವತ್ತೇ ಕೆರೆಗೆ ಬಂದಿದ್ರಲ್ಲ, ಕೆರೆಗೆ ಹೋಗಿದ್ವಿ. ಇದು ಪೂಲ್ ಇರ್ಲಿಲ್ಲ. ಬೇಡ ತೋರ್ಸೋ ಒಂದು ಮೀಸೆ ಬಿಟ್ಟು ನೋಡು, ತೋರ್ಸೋ. ಸಾಕು ಸಾಕು. ಶೂ ಸ್ಲಿಪ್ಪರ್ ಹಾಕೊಳ್ದೆ ನೋಡಿ. ಪ್ಯಾಂಟ್ ನೋಡಿ, ಮೋರಿ ಕ್ಲೀನ್ ಮಾಡಕ್ ಬಂದಿರೋ ತರ ಸಾಯಂಕಾಲ ಸಾಕು. ಅಲ್ಮಾ ಡೋಲುಮಾ ಫಸ್ಟ್ ಚೀಸ್ ಹಿಂಗೆ. ಅದಕ್ಕಷ್ಟು ಪ್ರೆಷರ್ ಕೊಡ್ಬೇಡ, ಆದ್ರೆ ಅದಕ್ಕೆ ಇರುತ್ತಾ? ಮುಗ್ದೋಯ್ತು ಟ್ರಕ್ಕಿಂಗ್. ಇಷ್ಟೇ ಟ್ರಕ್ಕಿಂಗ್. ಸುಸ್ತಾಗ್ತದೆ. ನೀನ ಕಣ್ಣಿದ್ಯಾ? ಫೈನಲಿ ರೀಚ್ ಆಗಿದ್ದೀವಿ. ಗಾಳಿಗೆ ದೂರ ಹೋಗ್ಬಿಡ್ತೀವಿ ಅಂತಲೇ ಭಯ ಆಗುತ್ತೆ. ಅದರಲ್ಲೂ ಬೆಟ್ಟ ತುದಿ ನಿಂತಿರ್ತೀವಲ್ಲ, ಅವಾಗ ಸಿಕ್ಕಾಪಡೆ ಭಯ ಆಗುತ್ತೆ ಗಾಳಿಗೆ ಬಿದ್ದೋಗ್ಬಿಡ್ತೀವೋ ಅಂತ. ಎಷ್ಟು ಚೆನ್ನಾಗಿ ಒಂದು ಚಿಕ್ಕ ಕಲ್ಯಾಣ ಇತ್ತು. ಸಖತ್ತಾಗಿದೆಪ್ಪ. ಸುಮ್ಮನೆ ಮನೆಯಲ್ಲಿ ಮಲ್ಕೊಂಡು ಟಿ ವಿ ನೋಡಿಕೊಂಡು ಮೂವಿ ನೋಡ್ಕೊಂಡು ಬರೀ ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಅಟ್ಲೀಸ್ಟ್ ಈಚೆ ಬಂದರೆ ಒಳ್ಳೆ ನೇಚರ್, ಗಾಳಿ, ಬೆಳಕು.
ಕ್ಯೂಟಿ ನೋಡಿ, ಕ್ಯೂಟಿ ಕ್ಯೂಟಿ. ದೇವಸ್ಥಾನ ರೇವಣ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಸನ್ನಿಧಿ. ಇದೇ ದೇವಸ್ಥಾನ ಒಳಗಡೆ ಹೋಗೋ ಎಂಟ್ರಿ. ನೋಡಿ ಎಲ್ಲೆಲ್ಲೂ ನಮ್ಮ RCB ಫ್ಯಾನ್ಸ್, RCB ವಿರಾಟ್ ಕೊಹ್ಲಿ, ABD ಏನದು ಲಾಸ್ಟ್ APPನ PVAPನ ಏನೋ ನೋಡಿ. ನೀನು ನೋಡಿ ಈ ಲಾಗರ್ಸ್ಗಳು ರೀಲ್ಸ್ ಮಾಡೋರ್ ಜೊತೆ ಬಂದ್ಬಿಟ್ರೆ ನಮ್ಗೆ ಈ ತರಾನೇ ಇರೋದ್ನೆ. ಬರ್ರಿ ರೀಲ್ಸ್ ಇಲ್ಲ ಲಾಗ್ ಮಾಡ್ಕೊಂಡು ಹಿಂಗೆ ನಾವ್ ಟ್ರೆಕ್ಕಿಂಗ್ ಥ್ರಿಲ್ಲಿಂಗ್ ಅನ್ಕೊಂಡ್ ಬರ್ತಿದ್ವಿ. ಇವರು ಸೈಕ್ ಮಾಡ್ತಾರೆ ನಮಗೆ. ನಕ್ಕನ್ಲೇ ಅವನು ಹಾಕಿದ್ರೆ ಕಷ್ಟ. ಅವನು ಡಿಸ್ಟರ್ಬ್ ಮಾಡಬೇಡಿ. ಇರ್ಕೋತೈತೆ. ಏ ಬಿಡ ಮಲ್ಗೈತೆ ಬಾರೋ. ಆಕ್ಚುಲಿ ನಾವು ಶೂ ಇಲ್ಲೇ ಬಿಟ್ಟಿದ್ವಿ. ಶೂ ಒಳಗಡೆ ಮೇಲೆ ಬೆಟ್ಟದ ಮೇಲೆ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಶೂ ಇಲ್ಲೇ ಬಿಟ್ಟು ಹೋಗಿದ್ವಿ. ಇವಾಗ ಬಂದು ಶೂ ಹಾಕೊಂಡು ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಅಲ್ಲಿ ಕಾರ್ ಬಿಟ್ಟಿರೋದು, ಅಲ್ಲಿಂದ ಹೋಗೋಣ. ಏನಾಯ್ತು? ಏನೋ ಗಲಾಟೆ ನಡೀತಾ ಇದೆ ಅನಿಸುತ್ತೆ. Bye bye. And we are back to home. That's all for today. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, and see you on next vlog. Until then, bye.